ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಹೇಮಾ ಸುಮನ್ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ಜಾಮೂನ್ ಹೇಗೆ ಮಾಡಬೇಕು ಅಂತ, ಅದು ಬಿಸ್ಕೆಟಲ್ಲಿ, ಮಾರಿಗೋಲ್ಡ್ ಬಿಸ್ಕೆಟಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಸಕ್ಕರೆ 1 ಕಪ್ಪು, ಹಾಲು ಪೌಡ್ರ್ 1 ಸ್ಪೂನು, ಮೈದಾ ಹಿಟ್ಟು 1 ಸ್ಪೂನು, ಹಾಲು ಮತ್ತು ಬಿಸ್ಕೆಟ್ಟು. ಈಗ ಫಸ್ಟು ಶುಗರ್ ಸಿರಪ್ ಮಾಡ್ಕೊಬೇಕು. ಸೊ ಈಗ ಒಂದು ಪಾತ್ರೆ ಇಕ್ಕಿ ಸಕ್ಕರೆ ಮತ್ತು ನೀರು ಎರಡೂ ಹಾಕಿ ಶುಗರ್ ಸಿರಪ್ನ ಮಾಡ್ಕೊಳ್ಳೋಣ. ಇವಾಗ ನಾನು ಏಲಕ್ಕಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಏಲಕ್ಕಿ ಮನೇಲಿ ಇರಲಿಲ್ಲ, ನಾನು ಅದಕ್ಕೆ ಹಾಕಿಲ್ಲ. ನೀವು ಏಲಕ್ಕಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಏಲಕ್ಕಿ ಮನೇಲಿ ಇರಲಿಲ್ಲ ಅಂದ್ಬಿಟ್ಟು ಹಾಕಿಲ್ಲ. ನೀವು ಹಾಕ್ಕೊಳ್ಳಿ, ಮನೇಲಿದ್ದರೆ ಹಾಕ್ಕೊಳ್ಳಿ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ, ಇದು ಚೆನ್ನಾಗಿ ಕುದಿಬೇಕು ಮತ್ತು ಸಿರಪ್ ಕೂಡ ಚೆನ್ನಾಗಿ ಹಾಕಬೇಕು. ನಾವು ನೀರು ಎಷ್ಟು ಹಾಕ್ತೀವೋ ಸಕ್ಕರೆನೂ ಅಷ್ಟೇ ಹಾಕ್ಕೊಬೇಕು. ಎಲ್ರಿಗೂ ಗೊತ್ತಿರುತ್ತೆ ಜಾಮೂನ್ಗೆ ಯಾವ ಥರ ಸಿರಪ್ ಮಾಡ್ಕೊಬೇಕು ಅಂತ ಗೊತ್ತಿರುತ್ತೆ, ಅದೇ ಥರನೇ ಮಾಡ್ಕೊಳ್ಳಿ. ಸೊ ಈಗ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬಿಸ್ಕೆಟ್ಸ್ನ ಪುಡಿ ಮಾಡ್ಕೊಬೇಕು. ನಾವು ಬಿಸ್ಕೆಟ್ಸ್ನೆಲ್ಲ ನೀಟಾಗಿ ಪೌಡ್ರ್ ಆಗಬೇಕು, ನೀಟಾಗಿ ಪೌಡ್ರ್ ಆಗಬೇಕು. ಸೊ ಈಗ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಬಿಸ್ಕೆಟ್ಸ್ನ. ಸೊ ನೋಡಿ, ಈ ಥರ ಪೌಡ್ರ್ ಆಗಬೇಕು, ಈ ಥರ ನೈಸಾಗಿ ಪೌಡ್ರ್ ಆಗಬೇಕು. ಒಂಚೂರು ರಫ್ ಇರಬಾರ್ದು, ನೈಸಾಗಿ ಪೌಡ್ರ್ ಆಗಿರಬೇಕು. ಈಗ ಅದನ್ನು ಒಂದು ಬೌಲಿಗೆ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಬೇಕು. ನಾವು ಪೌಡ್ರ್ ಮಾಡಿರ್ತೀವಲ್ಲ ಬಿಸ್ಕೆಟ್ದು, ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮೈದಾ ಹಿಟ್ಟು ಮತ್ತು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ವಲ್ಲ 1 ಸ್ಪೂನು, ಅದನ್ನು ಇದಕ್ಕೆ ಹಾಕಬೇಕು. ಬಿಸ್ಕೆಟ್ ಪೌಡ್ರಿಗೆ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೋಬಾರ್ದು. ಹಾಲು ಹಾಕಿದ್ರೆ ಒಂದೇ ಸತಿನೇ ಹಾಕ್ಬಿಟ್ರೆ ಹಿಟ್ಟು ತುಂಬ ತೆಳ್ಳಗಾಗೋಗುತ್ತೆ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು. ಅದು ಒಂಚೂರು ಗಂಟು ಇರಬಾರ್ದು, ಗಂಟು ಇಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ. ಜಾಸ್ತಿ ಒಂದೇ ಸತಿನೇ ಹಾಕ್ಕೋಬೇಡಿ ಹಾಲನ್ನ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ. ಸೊ ಫೈನಲಿ ಈಗ ಉಂಡೆ ಥರ ಆಗಿದೆ. ಈಗ ಅದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಲ್ಲಿ ನೋಡಿ ಆ ಥರ ಇರಬೇಕು. ಸೊ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಬಿಡೋಣ. ಈಗ ಇಲ್ಲಿ ಪಾಕ ಕೂಡ ರೆಡಿ ಆಗ್ತಿದೆಯಲ್ಲ, ಸೊ ಈಗ ಪಾಕ ಕೂಡ ರೆಡಿ ಆಗಿದೆ. ಇಲ್ಲಿ ಶುಗರ್ ಸಿರಪ್ ರೆಡಿ ಆಗಿದೆ. ಸೊ ಇದು ಆಫ್ ಮಾಡ್ಕೊಳ್ಳೋಣ. ಸೊ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಕೋಬೇಕು ನಾವು. ಸ್ವಲ್ಪ ಪ್ರೆಸ್ ಮಾಡಿ ಉಂಡೆಗಳನ್ನ ಕಟ್ಕೊಳ್ಳಿ. ಚಿಕ್ಕದಾಗಿ ಕಟ್ಕೊಳ್ಳಿ, ಜಾಸ್ತಿ ದಪ್ಪ ಏನು ಬೇಡ, ಚಿಕ್ಕದಾಗಿ ಕಟ್ಕೊಳ್ಳಿ. ನಾನು ತೊಗೊಂಡಿರೋದ್ರಲ್ಲಿ ಒಂದು 10ರಿಂದ 13 ಜಾಮೂನ್ ಆಗಿದೆ. ಸೊ ಈಗ ನಾನು ಎಣ್ಣೆ ಕೂಡ ಕಾಯಕ್ಕಿಡ್ತಾ ಇದ್ದೀನಿ. ಸೊ ಈಗ ಎಣ್ಣೆ ಕೂಡ ಕಾದಿದೆ. ಸೊ ಈಗ ನೋಡಿ, ಉಂಡೆ ಕೂಡ ರೆಡಿಯಾಗಿದೆ ಮತ್ತು ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ. ಸೊ ಈಗ ಎಣ್ಣೆಯಲ್ಲಿ ಅದನ್ನು ಬಿಡೋಣ. ಈಗ ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ಯಾಕಂದರೆ ಇದು ಮೈದಾ ಹಿಟ್ಟು ಹಾಕಿರ್ತೀವಿ, ಬಿಸ್ಕೆಟ್ ಇರುತ್ತೆ, ಆಮೇಲೆ ಮಿಲ್ಕ್ ಪೌಡರಲ್ಲಿರುತ್ತೆ, ಚೆನ್ನಾಗಿ ಬೇಯಬೇಕು. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಇದನ್ನು. ಇದು ನೀವು ಎಷ್ಟು ರೋಸ್ಟ್ ಮಾಡ್ತೀರೋ ಅಷ್ಟು ಟೇಸ್ಟಾಗಿ ಬರುತ್ತೆ ಜಾಮೂನು. ಚೆನ್ನಾಗಿ ರೋಸ್ಟ್ ಮಾಡಬೇಕು ನೀವು. ಚೆನ್ನಾಗಿ ಎಷ್ಟು ರೋಸ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು. ಸೊ ನೋಡ್ತಾ ಇದ್ದೀರಲ್ಲ, ನಿಧಾನಕ್ಕೆ. ಸೊ ಈಗ ಫ್ರೈ ಕೂಡ ಆಗ್ತಾಯಿದೆ ಆಯಿಲಲ್ಲದು. ಸೊ ನಾವು ಮೀಡಿಯಮ್ ಫ್ಲೇಮ್ ಇಕ್ಕಿರೋದ್ರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ ಅದು. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಒಂದೇ ಸತಿನೇ ಸೀದೋಗ್ಬಿಡುತ್ತೆ, ಬ್ಲ್ಯಾಕಾಗಿ ಆಗಿಬಿಡುತ್ತೆ ಅದು. ಯಾಕಂದರೆ ನಾವು ಬಿಸ್ಕೆಟ್ ಬೇರೆ ಹಾಕಿರ್ತೀವಲ್ಲ, ಕಲರ್ ಬೇರೆ, ಆಮೇಲೆ ನೀಟಾಗಿ ಆಮೇಲೆ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಆಮೇಲೆ ನೀವು ತಿನ್ನಬೇಕಾದ್ರೆ ಚೆನ್ನಾಗೇ ಇರಲ್ಲ. ಸೊ ಅದಕ್ಕೆ ನಾನು ಹೇಳಿರೋದು, ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಸೊ ಈಗ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಈಗ ಅದು ಕಲರ್ ಕೂಡ ಚೇಂಜ್ ಆಗಿ ಬರ್ತಾಯಿದೆ, ಬ್ರೌನಿಶ್ ಆಗಿ ಬರ್ತಾಯಿದೆ ಇವಾಗ ನೋಡಿ. ನಾನು ತಿರ್ಸ್ಕೊತಾನೇ ಇದ್ದೀನಿ, ಅದು ಯಾಕಂದರೆ ಸೀದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ತಿರ್ಸ್ಕೊತಾನೇ ಇದ್ದೀನಿ. ಸೊ ನೋಡಿ, ಇವಾಗ ಆಗ್ತಾನೆ ಇದೆ ಅದು.
ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸೊ ಅದಕ್ಕೋಸ್ಕರ ನೋಡಿ ಇವಾಗ ಇದು ಬ್ರೌನ್ ಕಲರು ಬಂದಿದೆ, ಈಗ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಯಾಕಂದರೆ ನಾವು ಬಿಸ್ಕೆಟ್ ಹಾಕಿರ್ತೀವಲ್ಲ ಅದಕ್ಕೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈಗ ಅದು ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಈಗ ಇದನ್ನು ನೋಡಿ ಬ್ರೌನಾಗಿ ಆಗಿದೆ, ಸಾಕು ಇಷ್ಟು ಮಾತ್ರ ಆದರೆ. ಸೊ ಈಗ ಇದನ್ನು ತೆಗ್ಕೊಂಬಿಡೋಣ. ತಕ್ಕೊಂಡು ನೀಟಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಬ್ರೌನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಈಗ ಮಿಕ್ಕಿರೋದನ್ನು ನಾನು ಏನೇನಿತ್ತೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮಿಕ್ಕಿರೋದನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಫಸ್ಟ್ ಇದೊಂದು ಸ್ವಲ್ಪ ಆರಬೇಕು, ಹಂಗೆ ಬಿಸಿ ಬಿಸಿನೇ ಹಾಕಬೇಡಿ, ಒಂದು ಸ್ವಲ್ಪ ಆರ್ಕೊಳ್ಳಿ. ಒಂದು ಸ್ವಲ್ಪ ಹಾಕಿ ಆರಿದ್ಮೇಲೆ ಆಮೇಲೆ ಶುಗರ್ ಸಿರಪ್ಗೆ ಹಾಕ್ಬಿಡಿ. ನೋಡಿ ಸಿರಪ್ಪು ಕೂಡ ರೆಡಿಯಾಗಿದೆ. ಸೊ ಈಗ ನಾವು ಆ ಬಾಲ್ಸ್ನ ಮಾಡ್ಕೊಂಡಿರ್ತೀವಲ್ಲ, ಆ ಬಾಲ್ಸ್ನ ಅದಕ್ಕೆ ಹಾಕ್ಬಿಡೋಣ. ಜಾಮೂನ್ ಬಾಲ್ಸ್ನ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ನೆನಿಬೇಕು, ಇದು ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಈಗ ಜಾಮೂನ್ ಕೂಡ ರೆಡಿ ಆಗಿದೆ. ಅದು ನಾನು 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದೆ. ಸೊ ಫೈನಲಿ ಜಾಮೂನ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬಂದಿತ್ತು, ನಾನು ತಿಂದೆ, ಟೇಸ್ಟಿಯಾಗಿತ್ತು. ಸೊ ನಿಮ್ಮನೇಲಿ ಒಂದು ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲರೂ ಸೇರಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.